ಹಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಹೊಸ ಸ್ಟೈಲ್ ಅಂದರೆ ಕೇರಳ ಸ್ಟೈಲ್ದು ದೋಸೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಸ್ವಲ್ಪ ಸಿಪ್ಪೆ ಎಲ್ಲ ತಕ್ಕೊಂಡು ಆಮೇಲೆ ಇದು ಫ್ರೈ ಮಾಡಿ ದೋಸೆ ಜೊತೆ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆ ನಾನು ಸ್ವಲ್ಪ ಸಾಂಬಾರು ನನಗೋಸ್ಕರ ಮಾಡಿದ್ದೆ. ಆಲೂಗಡ್ಡೆ ಪಲ್ಯ, ಸಾಂಬಾರು, ಆಮೇಲೆ ಇದು ಚಟ್ನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೀವು ಅನ್ಕೋತಿದ್ದೀರಾ ಇದೇನಪ್ಪ ದೋಸೆ ಅಂದರೆ ಇದೇನೋ ತೆಂಗಿನಕಾಯಿ ತುರಿ ತುರಿಯಾಗಿ ಕಾಣಿಸ್ತಾ ಇದೆ ಅಂತ. ಹೌದು, ನಾನು ಆಗಲೇ ಹೇಳ್ದಂಗೆ ನಾನಿವತ್ತು ಕೇರಳ ಸ್ಟೈಲ್ ಆಪಮ್ ಅಂತ ಅದು ದೋಸೆ ಟ್ರೈ ಮಾಡ್ತಾಯಿದ್ದೆ. ನಾನು ಆವಾಗಲೇ ಹೇಳಿದಾಗೆ ಇದು ಕೇರಳ ಅಪ್ಪಮ್ ಮಾಡೋಕ್ಕೆ 2 ಕಪ್ ರೈಸು, 1 ಕಪ್ ಅವಲಕ್ಕಿ, 1 ಕಪ್ ತೆಂಗಿನ ತುರಿ ಅಂದರೆ ಚೆನ್ನಾಗಿ ಕಾಯಿನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು, ಹಾಗೆಯೇ 1 ಟೇಬಲ್ ಸ್ಪೂನ್ ಮೆಂತ್ಯ. ಇದೆಲ್ಲನೂ ಚೆನ್ನಾಗಿ ಒಂದು 5 ಅವರ್ಸು ನೀರಲ್ಲಿ ನೆನೆ ಹಾಕ್ಕೊಂಡು, ಕಾಯಿ ತುರಿ ಮಾತ್ರ ನಾವು ಯಾವಾಗ ನಾವು ಅಕ್ಕಿ ಹಿಟ್ಟು ಮಿಕ್ಸಿಗೆ ಹಾಕ್ತಾ ಇರ್ತೀವಲ್ಲ ಆವಾಗ ಮಾತ್ರ ಹಾಕಬೇಕು. ಇದು ನೋಡಿ, ನಾರ್ಮಲ್ ನಾವು ತವ ಮೇಲೆ ಹಾಕಬೇಕಂದ್ರೆ ಇದು ನಾರ್ಮಲ್ ನಾವು ದೋಸೆ ಹಾಕ್ತೀವಲ್ಲ ಕೈಯಿಂದ ಈ ಥರ ಸರ್ಕಲ್ ಮಾಡೋದು, ಆ ಥರ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ಮನೇಲಿ ಯಾವತ್ತಾದರೂ ಫ್ರೀ ಇದ್ದಾಗ ನಾರ್ಮಲ್ ದೋಸೆಗಿಂತ ಈ ಥರ ಒಂದು ವೆರೈಟಿ ದೋಸೆ ಮಾಡ್ಕೊಂಡು ತಿಂದರೆ ಚೆನ್ನಾಗೂ ಇರುತ್ತೆ. ಸೊ ಹಾಗೆಯೇ ನಾನು ಇವತ್ತು ದೋಸೆ ಜೊತೆ ಸೈಡ್ ಡಿಶ್ಗೆ ಕಡಲೆಬೇಳೆ ವಡೆ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಶಾರ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಂದರೆ ಶಾರ್ಟ್ಸ್ ಕೂಡ ಮಾಡಿದ್ದೀನಿ, ನೀವು ಅಲ್ಲಿ ನೋಡಬಹುದು. ಹಾಗೆಯೇ ಇದು ತುಂಬ ಟೇಸ್ಟಿಯಾಗಿಯೂ ಇರುತ್ತೆ, ಆಮೇಲೆ ಜಾಸ್ತಿ ಎಣ್ಣೆ ಕೂಡ ಹೋಗಲ್ಲ, ಆಮೇಲೆ ಬೇಗ ಕೂಡ ಮಾಡ್ಬೋದು, ಎಲ್ರಿಗೂ ಬೇಗ ಇಷ್ಟ ಆಗಿಬಿಡುತ್ತೆ. ಇದು ಮಾಡೋದಂತೂ ತುಂಬ ಈಸಿನೇ ಇರುತ್ತೆ. ಸೊ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ನಾವು ಕೈಯಲ್ಲಿ ತೊಗೊಂಡು 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡು ಕೈಯಲ್ಲಿ ಚೆನ್ನಾಗಿ ಇದು ಸ್ವಲ್ಪ ಹೋಳಿಗೆ ಎಲ್ಲ ತಟ್ತಾರಲ್ಲ ಅದೇ ಆಕಾರದಲ್ಲಿ ಸ್ವಲ್ಪ ಶೇಪು ನಾವು ನೋಡ್ಕೊಂಡು ತಟ್ಕೊಂಡು ಎಣ್ಣೆಲಿ ಹಾಕಿದ್ರೆ ಮಾತ್ರ ಕ್ರಿಸ್ಪಿನೆಸ್, ನಾವು ಆನಿಯನ್ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾರೆಲ್ಲ ಈ ಥರ ನಿಮಗೆ ಗೊತ್ತಿಲ್ಲ ಈ ಥರನೂ ವಡೆ ಮಾಡ್ಬಹುದಂತ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗೂ ಇರುತ್ತೆ, ಎಲ್ಲರೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನಾನು ವಡದ ಜೊತೆ ಹಾಗೆಯೇ ಸ್ವಲ್ಪ ಟೀ ಮಾಡೋಣ ಅಂತ ಟೀ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಸೈಡ್ ಡಿಶ್ ಕೂಡ ಚೆನ್ನಾಗಿರುತ್ತೆ ಅಂತ ಟೀ ಜೊತೆ ನಾನು ಇವತ್ತು ವಡೆ ಮಾಡಿಕೊಂಡು ನಾನು ಸಂತು ಟೀ ಮತ್ತು ವಡೆನ ತಿಂದ್ವಿ, ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಅಷ್ಟೇ ರುಚಿಯಾಗಿತ್ತು. ಆ ಕ್ರಿಸ್ಪಿನೆಸ್ಸು ನಾವು ಎಣ್ಣೆಲಿ ಕರೆದಾಗ ಅದು ಆನಿಯನ್ ಅಂತೂ ಸಖತ್ತಾಗಿತ್ತು, ಸೂಪರಾಗಿತ್ತು. ಟೈಮ್ ಕೂಡ ಆಲ್ಮೋಸ್ಟ್ ಸಂಜೆ 5 ಗಂಟೆ ಆಗಿತ್ತು. ಸೊ ನಾನು ಸಂತು ಗೋಶಾಲ ಇಸ್ಕಾನ್ಗೆ ಹೋಗೋಣ ಅಂತ ಪ್ರಿಪೇರ್ ಆಗ್ತಾಯಿದ್ವಿ. ಸೊ ಹಾಗೆಯೇ ಸುಮಾರು ಜನರಿಗೆ ಗೊತ್ತಿಲ್ಲ, ಬ್ಯಾಂಗ್ಳೂರಲ್ಲಿರೋರಿಗೆ ಇಸ್ಕಾನ್ ಅಂದರೆ ಬ್ಯಾಂಗ್ಳೂರಲ್ಲಿ ಮೇನ್ ಮಹಾಲಕ್ಷ್ಮಿ ಹತ್ರ ಒಂದೇ ಟೆಂಪಲ್ ಇದೆ ಅಂತ. ಅದು ಖಂಡಿತವಾಗ್ಲೂ ತಪ್ಪು. ಇಸ್ಕಾನ್ ಅಂದರೆ 2-3 ಗುಡಿಗಳನ್ನು ಬರುತ್ತೆ ಇಲ್ಲಿ. ಅದೇ ಥರ ಇಸ್ಕಾನ್ ಗೋಶಾಲ ಅಂತ HBR ಲೇಔಟಲ್ಲಿ ಕೂಡ ಇದೆ. ಅದು ತುಂಬಾ ಸುಂದರವಾಗಿದೆ. ಯಾರೆಲ್ಲ ಬ್ಯಾಂಗ್ಳೂರು ಸುತ್ತಮುತ್ತ ಇದ್ದೀರಾ, ಬ್ಯಾಂಗ್ಳೂರಲ್ಲಿ ಇನ್ನೂ ಇದ್ದೀರಾ, ಯಾರಿಗೆಲ್ಲ ಗೊತ್ತಿಲ್ಲ ಖಂಡಿತವಾಗ್ಲೂ ಬಂದು ವಿಸಿಟ್ ಮಾಡಿ. ಆ ಕನೆಕ್ಷನ್, ಆ ವೈಬ್ಸ್ ನಿಮಗೆ ಗೊತ್ತಾಗುತ್ತೆ.
ಸಡನ್ನಾಗಿ ಇಸ್ಕಾನ್ ಅಂದರೆ ಎಲ್ಲರೂ ಅನ್ಕೋಬೋದು ಕೃಷ್ಣನ ಗುಡಿ ಅಂತ, ಅದು ಖಂಡಿತವಾಗ್ಲೂ ಸರಿ. ಹಾಗೆಯೇ ಈ ಇಸ್ಕಾನ್ ಗೋಶಾಲದಲ್ಲಿ ಸುಮಾರು ತರಹದ ದೇವಸ್ಥಾನಗಳಿದ್ದಾವೆ. ಅದು ಸಾಯಿ ಮಂದಿರ ಇದೆ, ಅದ್ರ ಮುಂದೆನೇ ಲೈಕ್ ದತ್ತಾತ್ರೇಯ ಹೊಸ ಗುಡಿನ ಚೆನ್ನಾಗಿದೆ, ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರ. ಅದಾದಮೇಲೆ ಅದ್ರ ಮುಂದೆನೇ ರಾಮ ಲಕ್ಷ್ಮಣ ಸೀತೆ ಮಂದಿರ ಇದೆ, ಅದ್ರ ಮುಂದೆನೇ ಹನುಮಾನ್ ಮಂದಿರ ಇದೆ, ಹಾಗೆಯೇ ಕನಿಕಾ ಪರಮೇಶ್ವರಿ ಮಾತಾ ಮಂದಿರ. ಆನ್ ದ ವೇಲಿ ತುಂಬಾ ಆರ್ಟ್ಸ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಅದು ನೋಡಿದ್ರೆ. ನಾವು ನೆಕ್ಸ್ಟು ಉಗ್ರ ನರಸಿಂಹನ ದರ್ಶನ ಮಾಡ್ಕೊಳ್ಳೋಕ್ಕಂತ ಹೋದ್ವಿ. ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾನು ಕೃಷ್ಣನ ಗುಡಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ನೋಡೋಕ್ಕೇನೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಈಸ್ ಗೋಶಾಲ. ನಮಗಂತೂ ತುಂಬಾ ಇಷ್ಟ. ಹೇಳಿ ಎಲ್ಲರೂ ರಾಧೆ ರಾಧೆ. ಗೋಶಾಲದಲ್ಲಿ ಪ್ರತಿಯೊಂದು ಹಸುಗಳಿಗೆ ಪ್ರತಿಯೊಂದು ಹೆಸರಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಮುನಾ ಸ್ವಲ್ಪ ದಿನಗಳ ಹಿಂದೆ ಗರ್ಭಿಣಿ ಆಗಿದ್ಲು. ಅವಳು ಕೂಡ ಒಂದು ಸುಂದರವಾದ ಬ್ಯೂಟಿಫುಲ್ ಕರುನ ಜನ್ಮ ನೀಡಿದ್ದಾಳೆ. ಅವಳ ಹೆಸರು ಕಾವೇರಿ ಅಂತ. ಕಾವೇರಿ ಅಂತೂ ತುಂಬಾ ಮುದ್ದಾಗಿದ್ದಾಳೆ. ಅವಳು ನೋಡಿದ್ರಂತೂ ನಮಗಂತೂ ಅದು ಎಷ್ಟು ಪ್ರೀತಿ ಉಕ್ಕಿ ಹರಿತಿತ್ತಂದರೆ ತುಂಬಾ, ಅದು ಹೇಳೋಕ್ಕಾಗಲ್ಲ. ಸಂತಗಂತೂ ಕಾವೇರಿನ ತುಂಬ ಇಷ್ಟ ಆಗಿಬಿಟ್ಲು. ಅವಳನ್ನ ನೋಡಿ ಹಾಗೆ ಹಗ್ ಮಾಡ್ತಾ ಅವಳ ಜೊತೆನೇ ಕೂತ್ಕೊಂಡು ಮಾತಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿ ಆಂಟಿ ಕೂಡ ನಮಗೆ ಪರಿಚಯ. ಹೇಗೆ ಪರಿಚಯ ಅಂದರೆ ಆಗಾಗ ಹೋಗ್ತಾ ಬರ್ತಾ ಇರ್ತೀವಲ್ಲ, ಹೀಗಾಗಿ ಎಲ್ಲ ಹಸುಗಳಿಗೂ ಒಂದೊಂದು ಹೆಸರಿಟ್ಟಿದ್ದಾರಲ್ಲ, ಪ್ರತಿಯೊಂದಕ್ಕೂ ನಾವೆಲ್ಲ ಕೇಳ್ತಾ ಇರ್ತೀವಿ ಹೇಗಿದ್ದಾಳೆ ಆಂಟಿ ಯಮುನಾ ಹೀಗೆಲ್ಲ. ಸೊ ಯಮುನಾ ತಲೆ ಬಾಲದಿಂದಲೂ ಕೂಡ ನಮಗೆ ಆಶೀರ್ವಾದ ಮಾಡಿಸಿದ್ರು. ಅದಕ್ಕೊಂದು ತುಂಬ ನನಗೆ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಸು ಆಮೇಲೆ ಎತ್ತುಗಳಂದು ತುಂಬ ಒಂದು ಶಾಲೆ ಕೂಡ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಮುದ್ದಾಗಿದ್ವು. ಅದು ಹೋಗಿ ಯಾರಾದರೂ ಹೋಗಿದ ತಕ್ಷಣವೇ ಹಗ್ ಮಾಡೋಕ್ಕೆ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಕೃಷ್ಣನ ಬಗ್ಗೆ ಇನ್ನೂ ತಿಳ್ಕೊಳ್ಳಿ ಅಂತ ಪ್ರತಿಯೊಂದು ವಾಲ್ ಕಡೆನೂ ಎಲ್ಲ ಅವತಾರಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೋಬೇಕು. ಹಾಗೆಯೇ ಕೃಷ್ಣ ಹೇಳಿರುವ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು ಅಂತ. ಎತ್ತುಗಳು ಸೆಷನ್ ಆದಮೇಲೆ ಇಮಿಡಿಯೇಟಾಗಿ ನಮಗೆ ಒಂದು ಹೊಸದಾಗಿ ಬಾಲಾಜಿ ಮಂದಿರ ಅಂತಲೂ ಇದೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ಕೂಡ ಡೈಮಂಡ್ಸ್ ಹೊಳೆಯೋ ಮುಖಗಳನ್ನು ನೋಡಿದ್ರೆ ಹಾಗೆ ಆಕರ್ಷಣೆ ಮಾಡುವಂಥ ಫೇಸ್ ಬಾಲಾಜಿ ಮಂದಿರ ಆಗಿರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಆಗಿರುವುದರಿಂದ ನಾನು ಕೂಡ ಸ್ವಲ್ಪ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ತಗೊಂಡೆ. ಹೋಪ್ ನಿಮಗೆ ಇದೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ರಾಧೆ ರಾಧೆ, ಎಲ್ಲರೂ ಚೆನ್ನಾಗಿರಿ. ಬಾಯ್.